ಸ್ಪರ್ಧಾತ್ಮಕ ಯುಗದಲ್ಲಿ ಶಿಕ್ಷಣ ಕ್ಷೇತ್ರ ಅತ್ಯಂತ ಮಹತ್ವತೆಯಿಂದ ಕೂಡಿದೆ. ಶೈಕ್ಷಣಿಕ ಪ್ರಗತಿಯಿಂದ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದರು. ಅವರು ನಗರದ ದಲ್ಲಾಲರ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಮಾದಿಗ ನೌಕರರ ಸಾಂಸ್ಕೃತಿಕ ಸಂಘ ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೋಡಿಹಳ್ಳಿ ಆದಿಜಾಂಬವ ಶಾಖಾಮಠ ಶ್ರೀ ಷಡಾಕ್ಷರಿ ಮುನಿ ದೇಶಿಕೇಂದ್ರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಸಂದರ್ಭದಲ್ಲಿ ಬಹಳಷ್ಟು ನಿದ್ದೆ ಇರ್ತದೆ, ಬೇರೆಲ್ಲೂ ಇರ್ತದೆ. ಆ ಸಂದರ್ಭದಲ್ಲಿ 4:30ರಿಂದ 5 ಗಂಟೆ ಸಮಯ ಇರ್ತಾರೆ. ಬಹುಶಃ ಅದೇನಿದ್ರು ಪ್ರಾತಃ ಕಾಲ ಬಹಳಷ್ಟು ಶಾಂತ ರೀತಿಯಲ್ಲಿ ಯಾವುದೇ ಶಬ್ದ ಇರಲ್ಲ, ನಿಶಬ್ದ ಇರ್ತದೆ ವಾತಾವರಣ. ಬಹಳಷ್ಟು ಉತ್ತಮವಾದ ಸಂದರ್ಭದಲ್ಲಿ ನೀವು ಏಕಾಗ್ರತೆಯನ್ನು ಕಾಪಾಡಿ, ಬಹುಶಃ ಯಾವುದೇ ಬುದ್ಧಿವಂತ ಮಕ್ಕಳು ಭಾಳಷ್ಟು ಜನ ಏನು ಮಾಡ್ತಾರೆ, ಒಂದು ನೆಪ ಹೇಳ್ತಾರೆ. ಯಾರಾದ್ರೂ ನಮಗೆ ಮಾರ್ಕ್ಸ್ ಯಾಕೆ ಬರಲಿಲ್ಲ, ಎಕ್ಸಾಮಿನೇಷನ್ ಸರಿಯಾಗಿಲ್ಲ, ಆ ಸಬ್ಜೆಕ್ಟ್ ಸರಿಯಾಗಿ ಮಾಡಲಿಲ್ಲ ಅಂತಾರೆ, ಅಥವಾ ಸ್ಕೂಲ್ ಸರಿ ಇಲ್ಲ, ಸರಿಯಾದ ಮೂಲಭೂತ ವ್ಯವಸ್ಥೆ ಇಲ್ಲ ಅಂತಾರೆ. ಆದರೆ ಬುದ್ಧಿವಂತರು ಜನತೆಗೆ ಕೊನೆಗೆ ನಮ್ಮ ಅಪ್ಪ ಅಮ್ಮ ನಮ್ಮ ಬುದ್ಧಿವಂತರಲ್ಲ, ನಮಗೆ ಫೀಸ್ ಕಟ್ಟಕ್ಕೆ ದುಡ್ಡಿರಲಿಲ್ಲ, ನಾನು ಓದ್ತಿದ್ದೆ ಅಂತಾರೆ. ಅವೆಲ್ಲನೂ ಮೀರಿ ಬುದ್ಧಿವಂತರು ಆ ಸಾಧನೆಯನ್ನು ಮಾಡ್ತಾರೆ. ಅವ್ರು ಮಾತ್ರ ಸಾಧಕರಾಗ್ತಾರೆ. ಇದ್ದರೆಲ್ಲ ನೆಪ ಹೇಳ್ತಾರೆ, ಜೀವನದುದ್ದಕ್ಕೂ ನೆಪ ಹೇಳ್ಕೊಂಡೆ ಬದುಕಬೇಕಾಗ್ತದೆ. ಹಾಗಾಗಿ ಏನು ನೌಕರರು ಇವತ್ತು ಅವರು ನಿಮಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾರೆ, ಅವ್ರು ಯಾವತ್ತದೇ ಇರ್ಬೋದು, ಈ ಗ್ರೂಪಿಂದ ಇರೋದು ದೊಡ್ಡ ಮಟ್ಟದ ರಾಜ್ಯ ಮಟ್ಟದ IAS ಅಧಿಕಾರಿ ಕಾರ್ಯಗಳು ನಮ್ಮ ಜಗನ್ನಾಥ್ ಮಾತಾಡೋ ಸಂದರ್ಭದಲ್ಲಿ ನಮ್ಮ ದೊಡ್ಡ ಹೆಣ್ಮಗಳು ಈ ಸಮಾಜದಲ್ಲಿ ಹುಟ್ಟಿ ಇಡೀ ರಾಷ್ಟ್ರ ಮೆಚ್ಚಂತ ಕೆಲಸ ನಮ್ಮ ಮೇಘಶ್ರೀ ಅವರು ಮಾಡೋದು ಅಂತ ಒಂದು ದೊಡ್ಡ ಸಾಧನೆ. ಯಾವುದೇ ಸಂದರ್ಭದಲ್ಲಿ ಈಗಾಗಲೇ ನಾನು ಗುರುನಾಥ್ ಮಾತನಾಡಿಸೋ ಸಂದರ್ಭದಲ್ಲಿ ಹೇಳ್ತಾ ಇದೆ, ನಮಗೆ ಸ್ವಾಭಿಮಾನ ಇರಬೇಕು. ನಾವು ಯಾವ ತಂದೆ ತಾಯಿ ಹುಟ್ಟಿದ್ದೀವಿ, ಯಾವ ಕ್ಯಾಸ್ಟಲ್ಲಿ ಇದೇನು ಜಾತಿ ಪದ್ಧತಿ ಅಂತ ಕೇಳ್ತೀವಿ. ನಮ್ಮ ಮಕ್ಕಳಾಗಿ ನಮ್ಗೆ ಗೊತ್ತಿರಲ್ಲ, ನಮ್ಮ ಬುದ್ಧಿ ಬಂದಾಗ ಗೊತ್ತಾಗುತ್ತೆ, ಸ್ಕೂಲ್ ಹೋದಾಗ ಶುರುವಾಗುತ್ತೆ ನಮಗೆ. ಕೋಡಿಹಳ್ಳಿ ಆದಿಜಾಂಬವ ಶಾಖಾಮಠ ಶ್ರೀ ಷಡಾಕ್ಷರಿ ಮುನಿ ದೇಶಿಕೇಂದ್ರ ಸ್ವಾಮೀಜಿಯವರು ಆಶೀರ್ವಚಿಸಿ, ಮಕ್ಕಳಲ್ಲಿ ಉತ್ತಮ ಸಂಸ್ಕೃತಿ ಸಂಸ್ಕಾರ ಬೆಳೆಸಲು ಶಿಕ್ಷಣ ಸಹಕಾರಿಯಾಗಿದೆ. ಹೀಗಾಗಿ ಎಲ್ಲ ಪೋಷಕರು ಶಿಕ್ಷಕರು ಕಾಳಜಿ ವಹಿಸಬೇಕು. ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ಇತರೆ ಎಲ್ಲ ಸಮುದಾಯಗಳಲ್ಲಿ ಬಡ ಮಕ್ಕಳಲ್ಲಿನ ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹ ನೀಡುವ ಕೆಲಸ ಹೆಚ್ಚಾಗಬೇಕಿದೆ ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.